ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ತಿರುಪತಿ ಹೋಗುವಂತಹ ಐರಾವತ ಕ್ಲಬ್ ಕ್ಲಾಸ್ ಬಸ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಹೊಸದಾಗಿ ಲಾಂಚ್ ಮಾಡಿರೋಂಥ ವೋಲ್ವೋ AC ಸೆಮಿ ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ನೀವು ಇಲ್ಲಿ ಔಟ್ಸೈಡ್ ಲುಕ್ ನೋಡ್ಬೋದು. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ಯೋಗೇಶ್ ಗೌಡ ಅಂತ ಸರ್. ಯಾವ ಊರು ಸರ್ ನಿಮ್ಮದು? ನಮ್ಮದು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು. ಓಕೆ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಡ್ರೈವಿಂಗ್ ಫೀಲ್ಡ್ ನಿಮ್ಮದು? ಸರ್ ನಮ್ಮದು KSRTCL ಡ್ರೈವಿಂಗ್ ಫೀಲ್ಡ್ ಬಂದು 9 ಇಯರ್ಸ್ ಆಯ್ತು. ಓಕೆ. ಮುಂಚೆ ಪ್ರೈವೇಟ್ ಅಲ್ಲಿ ಇದ್ವಿ. ಅಲ್ಲಿ ಎಷ್ಟು ವರ್ಷ ಮಾಡಿದೆ ಸರ್? ಅಲ್ಲಿ ಒಂದು 6-7 ವರ್ಷ ಮಾಡಿದ್ವಿ ಸರ್. ಓಕೆ. ಸೊ ಇವಾಗ ಈ ಬಸ್ ತಿರುಪತಿ ಅಂತ ಹೇಳಿದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾರೆ ಸರ್ ಇಲ್ಲಿಂದ? ಸರ್ ಇಲ್ಲಿಂದ 2 ಕಾಲಿ ಯೂಶಲಿ ಬಿಡ್ತೀವಿ ನಾವು. ಓಕೆ. ಅಂದರೆ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಸರ್ 5 hours ಜರ್ನಿ ಸರ್. 5 hours. ಓಕೆ. ಮತ್ತು ರಿಟರ್ನ್ ಸರ್? ಸರ್ ರಿಟರ್ನ್ 10 ಗಂಟೆಗೆ ಸರ್. 10 ಗಂಟೆ. ಓಕೆ. ಸೊ ಇವಾಗ ಈ ಬಸ್ ಹೊಸದಲ್ವ ಸರ್, ಎಷ್ಟು ಟೈಮ್ ಅಂದರೆ ಪ್ಯಾಸೆಂಜರ್ ಕೆಪಾಸಿಟಿ ಎಲ್ಲ ಹೇಗಿದೆ ಸರ್ ಇವು? ಪ್ಯಾಸೆಂಜರ್ ಕೆಪಾಸಿಟಿ ಬಂದು 51 ಸೀಟ್ ಸರ್. ಓಕೆ ಓಕೆ ಓಕೆ. ಮತ್ತು ಚಾರ್ಜಸ್ ಎಲ್ಲ ಎಷ್ಟಿದೆ ಸರ್ ಆವ್ರೇಜು? ಅವರೇಜ್ ಚಾರ್ಜಸ್ ಸರ್ ಇದು ಯೂಶಲಿ 700. ಓಕೆ. ವೀಕೆಂಡ್ ಅಲ್ಲಿ ಒಂದು 10% ವೇರಿಯೇಷನ್ ಆಗುತ್ತೆ. ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊ. ಓಕೆ ಓಕೆ. ಸೊ ಡಿಸ್ಕೌಂಟ್ಸ್ ಎಲ್ಲ ಸೇಮ್ ಅಪ್ಲೈ ಅಲ್ಲ ಸರ್ ಎಲ್ಲ? ಆಗುತ್ತೆ ಸರ್, ಸೇಮ್ ಅಪ್ಲೈ. ಡಿಸ್ಕೌಂಟ್ ಎಲ್ಲ ಇದೆ. ಓಕೆ. ಮತ್ತು ಈಗ ವೋಲ್ವೋ ಫೀಲ್ಡ್ಗೆ ಹೇಗೆ ಬಂದ್ರಿ ಸರ್? ಮುಂಚೆ ಹೇಗೆ ಓಡಿಸ್ತಿದ್ರೆ ಅಥವಾ ಮುಂಚೆಯಿಂದ ನಾವು ವೋಲ್ವೋದಲ್ಲೇ ಓಡಿಸಿದ್ರೆ ಏನು? ಇಲ್ಲ ಸರ್, ಮುಂಚೆ ವೋಲ್ವೋ ಇರಲಿಲ್ಲ. ಓಕೆ. ನಾರ್ಮಲ್ ಗಾಡಿ ಓಡಿಸ್ತಾ ಇದ್ದೆ. ಓಕೆ. ನಾನು KSRTC ಅಪಾಯಿಂಟ್ ಆದ್ಮೇಲೆ ವೋಲ್ವೋ ಬಂದೆ. ಓಕೆ. ಮತ್ತು ಟ್ರೈನಿಂಗ್ ಎಲ್ಲ ಹೇಗಿತ್ತು ಸರ್? ಟ್ರೈನಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಅಂದ್ರೆ ವೋಲ್ವೋ ಕಂಪ್ನಿ ಕಳಿಸ್ಬಿಟ್ಟು ಅಲ್ಲಿ ನಮಗೆ ಟ್ರೈನ್ ಮಾಡ್ತಾರೆ ಸರ್. ಓಕೆ. ಸೊ ನೀವು ಬಿಗಿನಿಂಗಿಂದನೂ ವೋಲ್ವೋನೇ ಓಡಿಸ್ತೀರಾ ಸರ್? ಹೌದು ಸರ್, ಹೌದು. ಓಕೆ. ಮತ್ತು ಇದು ಈಗ ಹೊಸ ವರ್ಷನ್ ಬರ್ತಲ್ಲ, ಇದು ಹೊಸ ವರ್ಷನ್ ಗಾಡಿ. ಸೊ ಇದಕ್ಕೂ ಮುಂಚೆ ಬೇರೆ ಇತ್ತು. ಸೊ ಟ್ರೈನಿಂಗ್ ಎಲ್ಲ ಹೇಗಿರ್ತದೆ ಸರ್? ಅದು ವೇರಿಯೇಷನ್ ಸರ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಡಿಫ್ರೆಂಟ್ ಇರುತ್ತೆ. ಓಕೆ. ಒಂದು ವೆಹಿಕಲ್ ಡಿಫ್ರೆಂಟ್ ಇರುತ್ತೆ. ಓಕೆ. ಅದೆಲ್ಲಾನು ಪ್ರತಿಯೊಂದು ವರ್ಷನ್ ವೆಹಿಕಲ್ಗೂ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಮತ್ತೆ ನಿಮ್ದು ಸೇಮ್ ರೂಟ್ ಇರುತ್ತೆ ಸರ್ ಎವ್ರಿ ಟೈಮ್ ಅಥವಾ ಚೇಂಜಸ್? ಚೇಂಜ್ ಆಗ್ತಾ ಇದೆ. ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಗಿರುತ್ತೆ ಸರ್ ರೂಟಿಂಗ್ ಎಲ್ಲ? ಚೆನ್ನಾಗಿದೆ ಸರ್. ಅಂದ್ರೆ ಎವ್ರಿ ವೀಕಲ್ ಚೇಂಜ್ ಆಗುತ್ತಾ ಅಥವಾ ಮಂತ್ಲಿ ಒಂದ್ಸಲ ಆ ಥರ ಹೇಗಿರುತ್ತೆ? ಅಂದ್ರೆ ಸರ್ ಅದು ರೂಟೇಷನ್ ಅಂತ ಹೇಳಿ ಮಾಡ್ತಾರೆ. ಇಯರ್ಲಿ ಒನ್ಸ್ ರೂಟೇಷನ್ ಅಂತ ಮಾಡ್ತಾರೆ. ಇಯರ್ಲಿ ಒನ್ಸ್ ನಾವು ರೊಟೇಷನ್ ತಗೊಂಡ್ರೆ ನೆಕ್ಸ್ಟ್ ರೊಟೇಷನ್ ಬರೋವರೆಗೂ ಆ ರೂಟ್ ನಾವು ಓಡ್ತಾ ಇರ್ತೀವಿ. ಓಕೆ. ಸೊ ನೆಕ್ಸ್ಟ್ ಮತ್ತೆ ರೊಟೇಷನ್ ಮಾಡಿದಾಗ ಚೇಂಜ್ ಆಗ್ತಾ ಇರುತ್ತೆ. ಸೀನಿಯಾರಿಟಿ ಮೇಲೆ ರೊಟೇಷನ್ ಮಾಡ್ತಾರೆ. ಅದು ಅಂದ್ರೆ ಲೆವೆಲ್ಸ್ ಅಂದ್ರೆ ವರ್ಷ ಹೋದಂಗೆನೆ ಪ್ರಮೋಷನ್ ಲೆಕ್ಕದಲ್ಲಿ ಕೊಡ್ತಾರೆ. ಓಕೆ. ಸೊ ಈಗ ಇದು ಹೊಸ ಬಸ್ ಅಲ್ವಾ, ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಹೇಗೆ ಅನ್ಸುತ್ತೆ ಹಳೆ ಬಸ್ಸಿಗೂ? ಚೆನ್ನಾಗಿದೆ ಸರ್. ಹಳೆ ಬಸ್ಗೆ ಇದಕ್ಕೆ ಟ್ಯಾಲಿ ಮಾಡ್ಕೊಂಡ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ. ಬಟ್ ಆರಾಮಾಗಿ ಡ್ರೈವ್ ಮಾಡೋದಕ್ಕೆಲ್ಲ ತುಂಬಾ ಆರಾಮಿದೆ. ಸ್ಟ್ರೈನ್ಲೆಸ್ ಡ್ರೈವಿಂಗ್ ಅಂತಾನೆ ಹೇಳ್ಬೋದು. ಓಕೆ. ಮತ್ತೆ ಇದು ತುಂಬಾ ಲೆಂತ್ ಇದೆ, 15 ಮೀಟರ್ ಪ್ಲಸ್ ಇದೆ. ಹೌದು. ಸೊ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಅಂದ್ರೆ ಡಿಸ್ಟೆನ್ಸ್ ಗೊತ್ತಾಗುತ್ತೆ ಸರ್. ನಮ್ಗೆ ಟ್ರೈನಿಂಗ್ ಕಳಿಸೋ ಉದ್ದೇಶನೇ ಅದು. ಓಕೆ. ಈ ಬಾಡಿ ಡಿಸ್ಟೆನ್ಸ್ ಏನಿದೆ, ಗ್ರೌಂಡ್ ಕ್ಲಿಯರೆನ್ಸ್ ಏನಿದೆ, ವಿಡ್ತ್, ಹೈಟ್, ಓಕೆ, ಇದನ್ನೆಲ್ಲ ನೋಡ್ಕೊಂಡು ಟ್ರೈನ್ ಅಪ್ ಮಾಡೋದಕ್ಕೆ ನಮ್ಮನ್ನ ಕಂಪ್ನಿ ಕಳಿಸುತ್ತೆ. ಓಕೆ. ಮತ್ತೆ ಮೈಲೇಜ್ ಎಲ್ಲ ಹೇಗಿದೆ ಸರ್ ಈ ಗಾಡಿ? ಚೆನ್ನಾಗಿದೆ ಸರ್. ಆವರೇಜ್ ಎಷ್ಟು ಬರುತ್ತೆ? ಅವರೇಜ್ 4 ಬರುತ್ತೆ ಸರ್. 4. ಓಕೆ. ಸೊ ಫೆಸಿಲಿಟೀಸ್ ವೈಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಅಂದ್ರೆ ನೀವು ತಿರುಪತಿ ಹೋಗೋದ್ರೆ ಮಿಡ್ಡಲ್ಲಿ ಎಲ್ಲರೂ ಸ್ಟಾಪ್ ಕೊಡ್ತೀರಾ ಸರ್? ಕೊಡ್ತೀವಿ. ಈಗ ಪ್ಯಾಸೆಂಜರ್ಗೆ ಏನಾದ್ರು ಟೀ ಬ್ರೇಕ್ ಅಂತ ಹೇಳಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಹೋಟೆಲ್ಸ್ ಇರ್ತವೆ. ಓಕೆ. ಅಂದ್ರೆ ಟ್ಯಾಗ್ ಮಾಡ್ಕೊಂಡಿರ್ತಾರೆ. ಓಕೆ. ಆ ಹೋಟೆಲ್ಗೆ ನಿಲ್ಸ್ಬಿಡ್ತೀವಿ. ನಿಲ್ಸ್ಬಿಟ್ಟು ಅಲ್ಲೊಂದು 10 ಮಿನಿಟ್ಸ್ 15 ಮಿನಿಟ್ಸ್ ಟೈಮ್ ಕೊಡ್ತೀವಿ. ಓಕೆ. ಆಮೇಲೆ ನಾವು ಮತ್ತೆ ಜರ್ನಿ ಅಂದ್ರೆ ಎಲ್ಲಿ ಸ್ಟಾಪ್ ಇದೆ ಸರ್ ಯೂಶಲಿ ಇದು ಬಂದು ಈ ರೂಟ್ಗೆ ಈ ಟೈಮಲ್ಲಿ ಯಾವ್ದು ಇಲ್ಲ ಅನ್ಸುತ್ತೆ. ಓಕೆ. ಡೇ ಟೈಮಲ್ಲಿ ಯಾವ್ದು? ಡೇ ಟೈಮಲ್ಲಿ ಅಂದ್ರೆ ಲಂಚ್ ಟೈಮು, ಡಿನ್ನರ್ ಟೈಮು, ನಾವು ಬಿಡೋ ಟೈಮು ಡಿನ್ನರ್ ಟೈಮೇ ಆಗಿದ್ರೆ ಓಕೆ. ಸೊ ಯೂಶಲಿ ಸ್ಟಾಪ್ ಇರೋದಿಲ್ಲ. ಓಕೆ. ಮಧ್ಯದಲ್ಲಿ ಈಗ ಟಿಫನ್ ಲಂಚ್ಗೆ ಮಧ್ಯದಲ್ಲಿ ನಾವು ಬಿಟ್ವಿ ಅಂದ್ರೆ ಲಂಚ್ ಟೈಮಿಗೆ ನಾವು ಬ್ರೇಕ್ ಕೊಡ್ತೀವಿ. ಓಕೆ. ಓಕೆ. ಆ ತರ ಇರುತ್ತೆ ಸರ್. ಓಕೆ. ನೈಟ್ ಹೊತ್ತು ಒಂದ್ ಕಡೆ ಸ್ಟಾಪ್ ಇದೆ. ಸ್ಟಾಪ್ ಇರುತ್ತೆ ಸರ್. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್, ವೆಲ್ಕಮ್. ಸೊ ನಾನು ಇವಾಗ ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ. ನಾನು ಮುಂಚೆನೇ ಹೇಳಿದಾಗ ಇದು AC ಸೆಮಿ ಸ್ಲೀಪರ್ ಬಸ್ಸು. ನೀವು ಇಲ್ಲಿ ಸೀಟ್ನ ನೋಡ್ಬೋದು ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಟಬಲ್ ಇದೆ. ಕರ್ನಾಟಕ KSRTC ಅವರು ತುಂಬ ಫೆಸಿಲಿಟಿ ಮಾಡಿದ್ದಾರೆ. ಈ ಒಂದು 10 ಇಯರ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಪ್ಲೇಸಿಗೆ ಕೂಡ ಬಸ್ ಫೆಸಿಲಿಟೀಸ್ ಇದೆ. ಹಾಗೆಯೇ ಮೇಂಟೆನೆನ್ಸ್ ಚೆನ್ನಾಗಿದೆ. ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ನಂಬರ್ 1 ಪ್ಲೇಸಲ್ಲಿದೆ ಇಂಡಿಯಾದಲ್ಲಿ. ಇದು ಲಾಸ್ಟ್ ಸೀಟು ನೀವು ನೋಡ್ಬೋದು.
ಹಾಗೆ ನಾನು ಮುಂಚೆನೇ ಹೇಳಿದಾಗ ಇದು ಪ್ಯಾಸೆಂಜರ್ ಕೆಪಾಸಿಟಿ ಬಂದು 51. ಹೊಸದಾಗಿ ಲಾಂಚ್ ಮಾಡಿರೋಂಥ ಬಸ್ಸು. ನೀವು KSRTC ಆ್ಯಪಲ್ಲಿ ಚೆಕ್ ಮಾಡ್ಕೋಬೋದು ರೂಟಿಂಗು, ಹಾಗೆಯೇ ಚಾರ್ಜಸ್ ಎಲ್ಲ ಎಷ್ಟಿರುತ್ತೆ, ಹಾಗೆ ಫೆಸಿಲಿಟೀಸ್ ಎಲ್ಲ ಏನೇನಿದೆ ಅಂತ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.